ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 10 ವರ್ಷಗಳ ಕೊಲೆ ಕೇಸ್ನ ತೀರ್ಪು ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಕಟವಾಗುತ್ತೆ. ಕೊಲೆ ಪ್ರಕರಣದಲ್ಲಿ ಶಾಸಕರ ಪ್ರಮುಖ ಪಾತ್ರ ಅಂತ ಸಿಬಿಐ ಉಲ್ಲೇಖ ಮಾಡಿತ್ತು. 113 ಜನ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಸಿಬಿಐ ಟೀಮ್ ದಾಖಲು ಮಾಡಿತ್ತು. 2 ಬಾರಿ ಜೈಲಿಗೆ ಹೋಗಿ ಆನಂತರ ಜಾಮೀನಿನ ಮೂಲಕವಾಗಿ ಈಗ ಶಾಸಕರು ಹೊರಗಿದ್ದಾರೆ. 2020 ಮತ್ತು 2025ರಲ್ಲಿ ಜೈಲು ಪಾಲಾಗಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿ. ಕೋರ್ಟ್ ತೀರ್ಪಿನ ಮೇಲಿದೆ ವಿನಯ್ ಕುಲಕರ್ಣಿ ಅವರ ಮುಂದಿನ ಭವಿಷ್ಯ ಏನು ಅನ್ನೋದು. ಸದ್ಯ ಎಲ್ಲ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೂಡ 21 ಜನರು ಕೂಡ ಈಗ ಕೋರ್ಟ್ಗೆ ಸಬ್ಮಿಟ್ ಆಗಿದ್ದಾರೆ. 2016ರಲ್ಲಿ ಜೂನ್ 15ನೇ ತಾರೀಕಿನಂದು ಯೋಗೇಶ್ ಗೌಡ ಅವರ ಬರ್ಬರ ಹತ್ಯೆ ಆಗುತ್ತೆ. ಆ ನಂತರದಲ್ಲಿ ಧಾರವಾಡ ಉಪನಗರ ಪೊಲೀಸರು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಸೊ ಆ ಪ್ರಕರಣದ ಆರಂಭಿಕ ಹಂತದಲ್ಲಿ ಇದೊಂದು ಜಮೀನು ವ್ಯಾಜ್ಯ ಅಂತ ಚಾರ್ಜ್ ಶೀಟ್ ಆಗುತ್ತೆ. ಧಾರವಾಡದ ಸಪ್ತಾಪುರದ ಉದಯ ಜಿಮ್ನಲ್ಲಿ ಯೋಗೇಶ್ ಗೌಡ ಅವರ ಬರ್ಬರ ಹತ್ಯೆಯನ್ನು ಮಾಡಲಾಗಿರುತ್ತೆ. 2016ರಲ್ಲಿ ಜಿಮ್ ನಡೆಸುತ್ತಿದ್ದಾಗ ಮಾರಕಾಸ್ತ್ರಗಳನ್ನು ಬಳಕೆ ಮಾಡೋ ಮೂಲಕವಾಗಿ ಈ ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಅಷ್ಟು ಮಂದಿ ಮತ್ತು ಕೊಚ್ಚಿ ಕೊಲೆಗೈದಿರ್ತಾರೆ. ಆ ನಂತರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿರುತ್ತೆ. ಕೊಲೆ ಕೇಸ್ನಲ್ಲಿ ಬಸವರಾಜ ಮುತ್ತಗಿ ಮತ್ತು ವಿನಾಯಕ ಕಟಗಿ ಇವರಿಬ್ಬರು ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು. ಸಂದೀಪ್, ಕೀರ್ತಿ ಕುಮಾರ್, ವಿಕ್ರಮ್ ಬಳ್ಳಾರಿ ಕೂಡ ಮೊದಲು ಬಂಧನಕ್ಕೆ ಒಳಪಟ್ಟಂತಹ ಸುಮಾರು 5ರಿಂದ 6 ಮಂದಿ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಅವರ ಬಂಧನ ಆದ ನಂತರದಲ್ಲಿ 2021-11-2019ರಲ್ಲಿ ಸಂತೋಷ್ ಸವದತ್ತಿಯ ಬಂಧನಕ್ಕೆ ಒಳಪಡಿಸುತ್ತೆ ಸಿಬಿಐ. ಆ ನಂತರ ಈ ಪ್ರಕರಣವನ್ನು ಸಿಬಿಐ ಕೈಗೆತ್ತಿಕೊಳ್ಳುತ್ತೆ 2019ರಲ್ಲಿ. ಬಳಿಕ ಸುಪಾರಿ ಹಂತಕರನ್ನ ಸಿಬಿಐ ಬಂಧನಕ್ಕೆ ಒಳಪಡಿಸುತ್ತೆ. ಇದೊಂದು ಷಡ್ಯಂತ್ರ, ರಾಜಕೀಯ ಹಿನ್ನೆಲೆ ಹೊಂದಿರತಕ್ಕಂತಹ ಕೊಲೆ ಪ್ರಕರಣ ಅನ್ನೋದು ಆ ಮೂಲಕವೇ ಗೊತ್ತಾಗೋದು. 1/3/2020ರಲ್ಲಿ ಬೆಂಗಳೂರು ತಮಿಳುನಾಡಿಗೆ ಹಂತಕರು ಹೋಗಿರ್ತಾರೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗಿರ್ತಾರೆ. ಅಲ್ಲಿ ಸಿಬಿಐ ಹಂತಕರನ್ನ ಅರೆಸ್ಟ್ ಮಾಡುತ್ತೆ. ಸುಪಾರಿ ಕಿಲ್ಲರ್ಸ್ನ ದಿನೇಶ್, ಸುನೀಲ್, ನೂತನ್ ಮತ್ತು ಅಶ್ವಥ್, ಶಹನವಾಜ್, ನಜೀರ್ ಇವರಿಷ್ಟೂ ಮಂದಿ ತಮಿಳುನಾಡಿನಲ್ಲಿ ಅರೆಸ್ಟ್ ಆಗಿದ್ದಂತಹ ಸುಪಾರಿ ಕಿಲ್ಲರ್ಸ್. 2019 ಸೆಪ್ಟೆಂಬರ್ 6 ಸಿಬಿಐ ಹೆಗಲಿಗೆ ತನಿಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಕಾರಣ ಮೊದಲ ಹಂತದಲ್ಲಿ ಧಾರವಾಡ ಉಪನಗರ ಪೊಲೀಸರು ಈ ಪ್ರಕರಣ ಕೈಗೆತ್ತಿಕೊಂಡಾಗ ಇದನ್ನ ಜಮೀನಿನ ವ್ಯಾಜ್ಯ ಅಂತ ಹೇಳಿ ಚಾರ್ಜ್ ಶೀಟ್ ಮಾಡಿರ್ತಾರೆ. ಆ ಕಾರಣದಿಂದಾಗಿ 28/9/2019ರಂದು ತನಿಖೆಯನ್ನ ಸಿಬಿಐ ಆರಂಭ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಲ್ಲಿಂದ ಇದರ ದಿಕ್ಕು ಬದಲಾಗುತ್ತೆ. 5/11/2020ರಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಇದಕ್ಕೆ ಕಾರಣ ರಾಜಕೀಯ ಪಿತೂರಿ, ರಾಜಕೀಯ ಹಿನ್ನೆಲೆ ಕಾರಣದಿಂದಾಗಿ ಅವರನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಗೊತ್ತಾಗುತ್ತೆ. 2017ರಲ್ಲಿ ಧಾರವಾಡ ಉಪನಗರ ಠಾಣೆ ಉದ್ಘಾಟಿಸಿದಂತಹ ವಿನಯ್ ಕುಲಕರ್ಣಿ 2016 ಈ ಪ್ರಕರಣ ಆಗೋದು. 17ರಲ್ಲಿ ಠಾಣೆ ಉದ್ಘಾಟನೆ. ಅದೇ ಠಾಣೆಯಲ್ಲಿ ಸಿಬಿಐ ವಿಚಾರಣೆಯನ್ನ ಎದುರಿಸಬೇಕಾಗಿ ಬಂದಿರುತ್ತೆ ವಿನಯ್ ಕುಲಕರ್ಣಿ ಅವರು. ಕಾರಣ ಸಿಬಿಐ ಅವರನ್ನ ಬಂಧನಕ್ಕೆ ಒಳಪಡಿಸುತ್ತೆ 2020ರಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಇಡೀ ಪ್ರಕರಣದ ಹಿಸ್ಟ್ರಿಯನ್ನ ನೋಡ್ತಾ ಹೋದಾಗ ಸಿಬಿಐ ಕೈಗೆತ್ಕೊಳ್ಳೋದಕ್ಕೂ ಮುಂಚೆ ಇದ್ದಂತಹ ದಿಕ್ಕಿಗೂ ಆ ನಂತರ ಇದು ಪಡ್ಕೊಂಡಂತಹ ತಿರುವಿಗೂ ಬಹಳಷ್ಟು ವ್ಯತ್ಯಾಸಗಳು. ಆ ನಂತರವೇ ಇದು ರಾಜಕೀಯ ಹಿನ್ನೆಲೆ ಹೊಂದಿರತಕ್ಕಂತಹ ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗ ಅದನ್ನು ಪ್ರೂವ್ ಮಾಡಬೇಕಾಗಿದೆ ಸಿಬಿಐ. ಸೊ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ? ದಿವ್ಯಾ, ಈಗಾಗಲೇ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತನಿಖೆಯನ್ನು ಆರಂಭದಲ್ಲಿ ಲೋಕಲ್ ಪೊಲೀಸರು ಮಾಡಿ ಅದು ಒಂದು ಜಮೀನಿನ ವ್ಯಾಜ್ಯ ವಿಚಾರವಾಗಿ ಅನ್ನುವಂಥ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಅದಾದ ಬಳಿಕ ಈ ಪ್ರಕರಣದಲ್ಲಿ ಬೇರೆಯಾದ ಕಾರಣ ಇದೆ ಅನ್ನುವಂಥ ಕಾರಣಕ್ಕೆ 2019ರಲ್ಲಿ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಸಿಬಿಐ ಅಧಿಕಾರಿಗಳಿಗೆ ವಹಿಸ್ತಾರೆ. ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅನ್ನುವಂಥ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಸಿಬಿಐ ಅಧಿಕಾರಿಗಳು ಕಲೆಯನ್ನು ಹಾಕ್ತಾರೆ. ಕಲೆ ಹಾಕಿದ ಬಳಿಕ 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಬಂಧನ ಮಾಡಿ ಮತ್ತೆ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನ
ಮಾಡ್ತಾರೆ. ವಿನಯ್ ಕುಲಕರ್ಣಿ ಅವರನ್ನ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಇವರು ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಅದಕ್ಕೆ ಪೂರಕವಾದ ಒಂದಷ್ಟು CDR ಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ಕಲೆ ಹಾಕುವಂಥ ಕೆಲಸವನ್ನ CBI ಅಧಿಕಾರಿಗಳು ಮಾಡ್ತಾರೆ. CBI ಅಧಿಕಾರಿಗಳು ತನಿಖೆಯನ್ನ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ರಾಜಕೀಯ ಹಿನ್ನೆಲೆಯನ್ನ ಇಟ್ಕೊಂಡು ಈ ಮರ್ಡರ್ ಆಗಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡಿ ಚಾರ್ಜ್ ಶೀಟ್ ಅನ್ನ ಮಾಡ್ತಾರೆ. ಸುಮಾರು 21 ಜನ ಆರೋಪಿಗಳು ಅಂದ್ರೆ ವಿನಯ್ ಕುಲಕರ್ಣಿ ಸೇರಿದಂತೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಟ್ಟು 21 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಸುಮಾರು 6 ವರ್ಷಗಳ ಕಾಲ ಈ ಪ್ರಕರಣದ ಟ್ರಯಲ್ ನಡೆಯುತ್ತೆ. ಅದಾದ ಬಳಿಕ ಇವತ್ತು ಈ ಪ್ರಕರಣದ ತೀರ್ಪು ಪ್ರಕಟವಾಗುವ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯಗಳಿಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಅಷ್ಟೂ ಜನ ಆರೋಪಿಗಳೇನಿದ್ರು ಆ ಆರೋಪಿಗಳು ಹಾಜರಾಗಿರುವಂಥದ್ದು. ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಏನಿದೆ, ಒಳಸಂಚು ರೂಪಿಸಿದ್ದಂಥ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ದಿವ್ಯಾ.